ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ಜನಾಬ್ ಅಹಮದ್ ಬಾವ ಬಿಳಗುಳ ಉಪಾಧ್ಯಕ್ಷರು ಶ್ರೀಮಂತರು ಒಕ್ಕೂಟ ಇದ್ರು. ನಾವು ಕಲಸರ್ ಉಪ್ಪಳ್ಳಿ ನಗರ ಅಧ್ಯಕ್ಷ ನಾಸೀರ್ ನಿಮ್ಮನ್ನು ಸ್ವಾಗತ ಆಹ್ವಾನ ಕೇಳಿಕೊಂಡು ಕಾರ್ಯಕ್ರಮದ ಅಧ್ಯಕ್ಷ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಒಂದು ದೈಹಿಕ ತಜ್ಞರು ಮುಖಾಂತರ ಇವರು ಬ್ಯಾರಿ ಒಕ್ಕೂಟದ ಜಿಲ್ಲಾಧ್ಯಕ್ಷರು, ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಜನಾಬ್ ಟಿ ಎಂ ನಾಸೀರ್ ಅವರೇ, ಸಭೆಯ ಸಭಾಧ್ಯಕ್ಷರು, ನನ್ನ ಹಿತೈಷಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬ್ರವರೇ, ಈ ಇರ್ತಕ್ಕಂಥದ್ದು ಬ್ಯಾರಿ ಭಾಷಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದು, ಈ ಒಂದು ಬ್ಯಾರಿ ಭಾಷಾ ದಿನಾಚರಣೆಯ ಶುಭಾಶಯಗಳನ್ನು ಮೊದಲು ಎಲ್ಲ ಬ್ಯಾರಿ ಸಮುದಾಯದವರಿಗೆ, ಬ್ಯಾರಿ ಸಮುದಾಯದ ಅಭಿಮಾನಿಗಳಿಗೆ ತಿಳಿಸ್ತಾ ಇದ್ದೇನೆ. ಇವತ್ತು ತಮ್ಮೊಂದಿಗೆ ಸೇರಿ ಬ್ಯಾರಿ ಭಾಷಾ ದಿನಾಚರಣೆಯನ್ನ ಇಂದು ನಮ್ಮ ಜಿಲ್ಲೆಯಲ್ಲಿ ಆಚರಿಸ್ತಾ ಇರ್ತಕ್ಕಂಥದ್ದು ಸಹ ಬಹಳ ಸಂತೋಷದ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ರಾಜ್ಯದಲ್ಲಿ ಹಲವು ಪ್ರದೇಶಗಳಲ್ಲಿ ಬ್ಯಾರಿ ಸಮುದಾಯದವರು, ಅದರಲ್ಲೂ ಹೆಚ್ಚು ಏನು ನಮ್ಮ ಕರಾವಳಿ ಪ್ರದೇಶ ಇದೆ ಅಲ್ಲಿ ಹೆಚ್ಚು ಈ ಒಂದು ಸಮುದಾಯದವರು ವಾಸ ಮಾಡುವಂಥದ್ದನ್ನ ಮತ್ತೆ ಆತ್ಮೀಯವಾಗಿ ಒಬ್ಬರಿಗೊಬ್ಬರು ಜೀವಿಸ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ. ಈ ಒಂದು ಬ್ಯಾರಿ ಸಮುದಾಯದಲ್ಲಿ ವಿಶಿಷ್ಟವಾದಂಥ ಗುಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವವನ್ನ ನಾವು ಈ ಬ್ಯಾರಿ ಸಮುದಾಯದಲ್ಲಿ ಕಂಡು ಬರ್ತದೆ. ಮುಂದೆ ಏನು ಈಗಾಗಲೇ ಬ್ಯಾರಿ ಸಮುದಾಯಕ್ಕೆ ಸಿಗಬೇಕಾದ ಗೌರವ ಎಲ್ಲವೂ ಸರ್ಕಾರದಿಂದ ಸಿಗಬೇಕು ಅನ್ನೋ ಒತ್ತಡವನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಇವತ್ತು ಏನು ಬ್ಯಾರಿ ಸಮುದಾಯದವರು ಕೆಲವು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ, ಏನು ಕವಿಗೋಷ್ಠಿ ಸ್ಪರ್ಧೆಗಳನ್ನೆಲ್ಲ ಹಾಕೊಂಡಿದ್ದಾರೆ, ಅದಕ್ಕೆ ಇನ್ನೂ ಹೆಚ್ಚು ಭಾಗವಹಿಸಬೇಕು. ಯಾಕೆಂದ್ರೆ ಇವತ್ತು ಸರ್ಕಾರಿ ದಿನ ಇರೋದ್ರಿಂದ ರಜಾ ದಿನ ಆಗಿದ್ರೆ ಹೆಚ್ಚು ಸೇರ್ತಾ ಇದ್ರು, ಮಕ್ಕಳಿಗೆ ಪರೀಕ್ಷೆನೂ ಇದೆ. ಹಾಗಾಗಿ ಈ ದಪ್ಪು ಮತ್ತೆ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರೆ ಮುಂದಿನ ಪೀಳಿಗೆಗೆ ನಾವು ನಮ್ಮ ಆಡು ಭಾಷೆ, ನಮ್ಮ ಮಾತೃಭಾಷೆನ ಕಲಿಸ್ದಂಗೆ ಆಗ್ತದೆ. ಅದು ಮಾತೃಭಾಷೆ ಒಬ್ಬರಿಗೆ, ನಮಗೆ ಕನ್ನಡ ಮಾತೃಭಾಷೆ, ಕನ್ನಡನ ಸ್ವಚ್ಛವಾಗಿ ಮಾತಾಡ್ತೇವೆ. ನೀವು ಬ್ಯಾರಿ ಮಾತೃಭಾಷೆ, ಬ್ಯಾರಿನ ಸ್ವಚ್ಛವಾಗಿ ಮಾತಾಡ್ತಾರೆ. ಅವರವರು ಹುಟ್ಟಿದ ಅವರವರ ಮಾತೃಭಾಷೆನ ಯಾವತ್ತೂ ಬಿಟ್ಕೊಡ್ಬಾರ್ದು, ಅದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಅನ್ನೋ ಒಂದು ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ ಜೊತೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬ್ಯಾರಿ ಸಮುದಾಯದ ಎಲ್ಲ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಬಹುಶಃ ಇಲ್ಲಿ ಪತ್ರಕರ್ತರು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಮಗೆ ಕನ್ನಡದಲ್ಲಿ ಮಾತಾಡಿ ಅಂತ. ನಮ್ಮ ಸಭಾಪತಿಗಳು ಬಹಳ ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಬ್ಯಾರಿ ಭಾಷೆ ಮಾತಾಡ್ಲಿಕ್ಕಿದೆ, ಲಿಪಿ ಇಲ್ಲ. ಬ್ಯಾರಿಗೆ ಭಾಷೆ ಇದೆ, ಲಿಪಿ ಇಲ್ಲ. ಬಹುಶಃ ಇಲ್ಲಿ ನಾನೊಂದು 3-4 ಜನ ಹೆಸರು ಹೇಳಬಲ್ಲೆ. ನಾನು ಹುಟ್ಟುತ್ತಾ ಕನ್ನಡದಲ್ಲಿ ಓದಿದ್ರು ನಮ್ಮ ಮೊಹಮ್ಮದ್ ಅಕ್ಕನ್ ತರ, ಮುನೀರ್ ತರ, ಬದ್ರುದ್ದೀನ್ ತರ ಸ್ಪಷ್ಟವಾಗಿ ಕನ್ನಡದಲ್ಲಿ ಒಂದು ಅರ್ಜಿ ಬರೀಲಿಕ್ಕೆ ನನಗೂ ಆಗಲ್ಲ, ಅಷ್ಟು ಸ್ಪಷ್ಟವಾಗಿ ಕನ್ನಡದಲ್ಲಿ ಬರೀತಾರೆ. ಯಾಕೆ ಅಂತಂದ್ರೆ ಅವರು ಕನ್ನಡನ ಅಷ್ಟು ಚೆನ್ನಾಗಿ ಪ್ರೀತಿಸ್ತಾರೆ, ಕನ್ನಡನ ಬರೀತಾರೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ರಿಗೂ ಇವತ್ತು ಏನು ಬ್ಯಾರಿ ಭಾಷಾ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ, ನಮ್ಮ ಊರಿಗೆ ಸಭಾಪತಿಗಳಾದ ನಂತರ ಪ್ರಥಮ ಬಾರಿಗೆ ನಮ್ಮ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಬಂದಿದ್ದಾರೆ. ಬಹುಶಃ ಅವರು ಚಿಕ್ಕ ವಯಸ್ಸಿನಲ್ಲೇ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಮಾಜಿ ಮಂತ್ರಿಗಳಾಗಿ ಒಳ್ಳೆ ಹೆಸರನ್ನ ತೆಗೆದುಕೊಂಡು ಈಗ ಸಭಾಪತಿಗಳಾಗಿ ಒಳ್ಳೆ ಹೆಸರನ್ನ ನಾನು ಐಬಿನಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ಇವತ್ತು ಅವರು
99% ಅವರು ಮಂತ್ರಿ ಆಗ್ಬೇಕಾಗಿತ್ತು, ನಮ್ಮ ಸರ್ಕಾರದಲ್ಲಿ ಒಳ್ಳೆಯ ಮಂತ್ರಿ ಆಗ್ಬೇಕಾಗಿತ್ತು. ಆದ್ರೆ ಸಭಾಪತಿ ಹುಡುಕೊಂಡು ಯಾಕೆ ಕೊಟ್ರು ಅಂದ್ರೆ, ಯಾರು ಕೊಟ್ಟು ಕುದುರೆಯನ್ನ ಏರ್ತಾರೋ ಅವ್ರು ವೀರನೂ ಅಲ್ಲ ವೀರ ಅಂತಾರೆ. ಅವರು ಯಾವುದೇ ಜವಾಬ್ದಾರಿ ಕೊಟ್ಟರು ನಮ್ಮ UT ಖಾದರ್ ಸಾಹೇಬರು ಅದನ್ನ ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತ ಹುಡುಕಿ ನಮ್ಮ ಪಕ್ಷ ಹೈಕಮಾಂಡ್ ಅವರಿಗೆ ಆ ಸ್ಥಾನವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಆ ಸ್ಥಾನಕ್ಕೆ ಗೌರವ ತರುವ ಕೆಲಸವನ್ನ ಅವರು ಮಾಡಿದ್ದಾರೆ ಅಂತ ಹೇಳ್ತಾ, ಅವರು ನಮ್ಮ ಚಿಕ್ಕಮಗಳೂರಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ, ನಾನು ಈ ಕ್ಷೇತ್ರದ ಜನತೆಯ, ಜಿಲ್ಲೆಯ ಜನತೆಯ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ഞങ്ങളെ MLA സാർ ഇയാൾക്കും ഞങ്ങൾ ക്രിസ്ത്യത്തിലെ ശുഭാശയ ചെന്നിട്ടുണ്ട്. അങ്ങനെ വേദികളിലെല്ല എൻ്റെ എല്ലാ ಗಣ್ಯಮಾರ್ಗೂ ഒരേ വാക്കിൽ ಶುಭಾಶಯ ಚೆನ್ನುಂಟು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬ್ಯಾರಿ ಸಮುದಾಯದ ಜನಸಂಖ್ಯೆ ಹೆಚ್ಚಾಗಿದ್ದು ನಮಗೊಂದು ಸಮುದಾಯ ಭವನ ಇನ್ನೂ ನಿರ್ಮಾಣಗೊಂಡಿಲ್ಲ. ಅದಕ್ಕಾಗಿ 5 ಎಕರೆ ಜಾಗ ಗುರುತಿಸಿದ್ದೇವೆ. ಈ ಜಾಗ ಇನ್ನೂ ನಮ್ಮ ಒಕ್ಕೂಟ ಕೈ ಸೇರಿಲ್ಲ. ಸನ್ಮಾನ್ಯ ಸ್ಪೀಕರ್ 10 ಎಕರೆ ಜಾಗ ಕೊಟ್ಟಿದ್ದಾರೆ. ಅದು ಈಗ ಇನ್ನೊಂದು ರೋಡಿಗೆ ಹೋದರೆ ಕುರುಬ ಸಮುದಾಯದೊಳಗೆ ಇದು ನಮಗೆ ಸಂಗೀರಾಮದ ಸಾಹೇಬರು ಆ ಟೈಮಲ್ಲಿ ಕೊಟ್ಟಂತ ಜಾಗ 10 ಎಕರೆ ನಮಗೆ ಸಂತೋಷ ಆಗ್ತದೆ. ಆಗಲಿ ಬಿಡಿ, ನಮ್ಗೆ ಅವ್ರ ಅಣ್ಣ ತಮ್ಮಂದಿರೆ, ಅವರಿಗೂ ಸಿಗಲಿ, ಅವರು ಇನ್ನೂ ದೊಡ್ಡ ಮೆಡಿಕಲ್ ಕಾಲೇಜ್ ಆ ಥರದ್ದು ಮಾಡಲಿ. ಅದೇ ಥರ ಬ್ಯಾರಿ ಸಮುದಾಯ, ಮುಸ್ಲಿಂ ಸಮುದಾಯದವರು ಸೇರಿ ನಮಗೂ ಒಂದು 10 ಎಕರೆ ಜಾಗ ತಾವು ನಿಮ್ಮ ಸಮಯದಲ್ಲಿ ನೀಡಬೇಕೆಂದು ನಾನು ನಮ್ಮಲ್ಲಿ ಕಲೆಕಲಿಯ ವಿನಂತಿ ಮಾಡ್ತೇನೆ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ತುಂಬಾನೇ ಸನ್ಮಾನ, ಅವರದೊಂದು ಪ್ರಾಸ್ತಾವಿಕ ಮಾತಿದೆ. ಅದಾದ ನಂತರ ನನ್ನ ಆತ್ಮೀಯ ಮಿತ್ರರು, ಈ ಕ್ಷೇತ್ರ ಜನಪ್ರಿಯ ಶಾಸಕರು ಗೌರವಾಂತ ಸನ್ಮಾನ್ಯ SD ತಮ್ಮಯ್ಯ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ಇವತ್ತಿನ ದಫ್ ಸ್ಪರ್ಧೆಯನ್ನು ಉದ್ಘಾಟನೆ ಮಾಡಿದಂಥ ಚಿಕ್ಕಮಗಳೂರು ಜಿಲ್ಲಾ ಬ್ಯಾರಿಗಳ ಒಕ್ಕೂಟ ಅಧ್ಯಕ್ಷರು ಸನ್ಮಿತರಾದಂಥ ಜನಾಬ್ PM ನಾಸೀರ್ ಅವರೇ, VS ಮೊಹಮ್ಮದ್ ಅಕ್ಕನ್ ಅವರೇ, ಅಬೂಬಕರ್ ಸಿದ್ದೀಕ್ ಅವರೇ, ಅದೇ ರೀತಿ ಸನ್ಮಿತರಾದಂಥ HU ಫಾರೂಕ್ ಅವರೇ, ನಮ್ಮ ನಗರಸಭೆ ಸದಸ್ಯರಾಗಿರುವಂತಹ ಮುನೀರ್ ಅವರೇ, ಅದೇ ರೀತಿ ಕಲಂದರ್ ಅವರೇ, CK ಅವರೇ, ಮೊಹಮ್ಮದ್ ಅಕ್ಕನ್ ಅವರೇ, ಈ ರೀತಿ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ ಮತ್ತು ಎಲ್ಲ ನಮ್ಮ ಬ್ಯಾರಿ ಒಕ್ಕೂಟ ಮತ್ತು ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಹಿತೈಷಿ ವರ್ಗದವರೇ, ನಮ್ಮ ಮುಂದಿರುವ ಗುರು ಹಿರಿಯರೇ, ಸೋದರರೇ, ಆತ್ಮ ಮಿತ್ರರೇ, ಮಾಧ್ಯಮದ ಸನ್ನಿಹಿತರೇ, ಇಂದು ಎಲ್ಲ ಬೇರೆ ಭಾಷೆಯಲ್ಲಿ ನೀತಿ ಮಾತಾಡ್ತಾವ. ಚಿಕ್ಕಮಗಳೂರು ಎಲ್ಲರೂ ಅರ್ಥವನ್ನು ಪೇಪರ್ ಅಂತ ಅರ್ಥವನ್ನು ಹಿಂಗೆ ನಾನು ಇದು ಕನ್ನಡದಲ್ಲಿ ಪಲ್ಕ ಬರೆಯೋಣ. ಸೊ 20 ಕನ್ನಡದಲ್ಲಿ ಪಲ್ಕ ಬರ್ರೆ ಈಗ ಪರ್ತವಾಡೆ ಕೆಟ್ಟಿ ನೋಡಿ ಬೇರೆ ಪಲ್ಕ ಬರ್ತಾರೆ. ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ನಾನು ಕೂಡ ಇವತ್ತು ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮ ಮತ್ತು ಬೇರೆ ಕಡೆ ಇವತ್ತು ಮೀಟಿಂಗ್ ಇದ್ದರೂ ಕೂಡ ಮಂಗಳೂರಿನಿಂದ ಚಿಕ್ಕಮಗಳೂರಿನ ನಿಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕಾದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನಲ್ಲಿ ತಂದು ನಿಲ್ಲಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಂತಹ ಚಿಕ್ಕಮಗಳೂರು ಜಿಲ್ಲಾ ಬ್ಯಾರಿಗಳ ಒಕ್ಕೂಟದ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಇದಕ್ಕೆ ಸಹಕಾರ ಕೊಟ್ಟಂತಹ ರಾಜ್ಯ ಅಕಾಡೆಮಿಗೆ ಮತ್ತು ಇಲಾಖೆಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ತಾವಿಲ್ಲಿವತ್ತು ಹಮ್ಮಿಕೊಂಡಿದ್ದೇವೆ. ನಾನು ಬಹುಶಃ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ನಮ್ಮ ಬ್ಯಾರಿಗಳು ಯಾರಿದ್ದಾರ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದಿಸಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದರೆ ನಿಮ್ಮ ಸ್ವಾಭಿಮಾನದ ಬದುಕು, ನಿಮ್ಮ ಒಂದು ಶ್ರಮ, ನಿಮ್ಮೊಂದು ಪ್ರಾಮಾಣಿಕತೆ ಮತ್ತು ನಿಮ್ಮ ಜೊತೆ ಎಲ್ಲರಿಗೂ ನೀವು ಪಡ್ಕೊಳ್ಳೋದು ನಿಮ್ಮ ವಿಶೇಷದ ಗೌರವ, ಇದೆಲ್ಲ ಸೀಮಿತಗೊಳಿಸುವ ಜೊತೆಯಲ್ಲಿ ಬಹುಶಃ ನೀವು ಇಲ್ಲಿ ತಮ್ಮದೇ ಆದ ಒಂದು ಕಾರ್ಯ ಹಮ್ಮಿಕೊಳ್ಳುವ ಮೂಲಕ ದೊಡ್ಡ ಮಟ್ಟ ರಾಜ್ಯ ಮಟ್ಟ ಸಮ್ಮೇಳನ ಬಹಳ ಯಶಸ್ವಿಯಾಗಿ ಮಾಡಿದ ಕಾರಣ ನಮ್ಮ ಜಿಲ್ಲೆ ಮತ್ತು ಬೇರೆ ಜಿಲ್ಲೆಯವರಿಗೆ ಬಹಳಷ್ಟು ಸಮಯದ ಅಕಾಡೆಮಿಯಲ್ಲಿ ಪ್ರಯತ್ನ ಪಟ್ಟು ಎಲ್ಲ ಪ್ರಯತ್ನ ಅಲ್ಲಿಂದ ಪ್ರಾರಂಭ ಆಯಿತು. ದೇವರು ಮತ್ತು ಘೋಷಣೆ ಮಾಡಿಸಿದ್ದು ಚಿಕ್ಕಮಗಳೂರು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದರೆ ಎಲ್ಲೆಲ್ಲಿ ತೀರ್ಮಾನ ಆಗಬೇಕಾ ಅಲ್ಲಿ ಆಗೋದಾದ ಸ್ಪಷ್ಟವಾಗಿ ಅವತ್ತೇ ನಮಗೆ ಇವತ್ತು ಗೊತ್ತಾಗುವಂಥ ವಿಚಾರ. ಯಾಕೆ ನಾವು ಅದಕ್ಕಿಂತ ದೊಡ್ಡ ಫಂಕ್ಷನ್ ಬೆಂಗಳೂರಿನಲ್ಲಿ, ಅದಕ್ಕಿಂತಲೂ ಉತ್ಸಾಹದ ಫಂಕ್ಷನ್ ಮಂಗಳೂರಿನಲ್ಲಿ ಆಯಿತು. ಒಂದೊಂದು ಸಲ 2 ಸಲ ಆಯಿತು. ಬರೀ ಮಂತ್ರಿ ಅಲ್ಲ, ಮುಖ್ಯಮಂತ್ರಿಗಳು ಕೂಡ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆಲ್ಲ ಬಂದಿದ್ರು. ಅಲ್ಲಿ ಘೋಷಣೆ ಆಗಲಿಕ್ಕೆ ಆಗಲಿಲ್ಲ. ಚಿಕ್ಕಮಗಳೂರಿನಲ್ಲಿ ಕಾರ್ಯಕ್ರಮ ಮಾಡಿ ಇಲಾಖೆಯ ಮಂತ್ರಿ ಬಂದು ಅವತ್ತಲ್ಲಿ ಘೋಷಣೆ ಆಗುವಂಥ ವಿಚಾರ ಆಯಿತು. ತದನಂತರ ಎಲ್ಲ ಸರ್ಕಾರ ಮುಖ್ಯಮಂತ್ರಿಗಳು ಸರ್ಕಾರ ಎಲ್ಲ ಕೊಡಕ್ಕೆ
ಇವತ್ತಿನವರೆಗೂ ಕೂಡ ಸಂಪೂರ್ಣವಾದ ಸಹಕಾರ ಕೊಟ್ಟು ಬಂದಿದ್ದಾರೆ. ಎಲ್ಲ ಅಕಾಡೆಮಿ ಅಧ್ಯಕ್ಷ ಸದಸ್ಯರು ಚೆನ್ನಾಗಿ ಜೊತೆ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಇದಕ್ಕೆ ನೀವು ಬೇರೆ ಒಕ್ಕೂಟದವರು ಬೇರೆ ಭಾಷೆ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಇವತ್ತು ಮಾಡ್ತಾ ಇದ್ದೇನೆ. ನಮ್ಮ ಮಾತುಗಿಂತಲೂ ನಿಮ್ಗೆ ಏನು ಬಹುಶಃ ಕವಿಗೋಷ್ಠಿ ಇದೆಲ್ಲ ಬಹಳಷ್ಟು ಇವತ್ತು ಬಹಳ ಅರ್ಥಪೂರ್ಣವಾದ ಕವಿಗೋಷ್ಠಿ ಇದ್ದಾರೆ. ಮೊಹಮ್ಮದ್ ಬಡ್ಡೂರಿಲ್ಲಿ ಬಶೀರ್ ಕಿನ್ಯ ಬಾಬು ಇಡೀ ನಮ್ಮ ಟೀಮ್ ಇದೆ, ಬಹಳ ಚೆನ್ನಾಗಿದೆ, ನೀವು ನೋಡಿದೆ. ಆದ ಕಾರಣ ನಮಗೆಲ್ಲ ಚಿರಪರಿಚಿತಿ ಅವರು. ಇದು ಇನ್ನೂ ಕೂಡ ಬಹಳಷ್ಟು ಒಂದು ಸ್ವಾರಸ್ಯಕರ ಮತ್ತು ಅರ್ಥಪೂರ್ಣವಾಗಿರುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ಆದ ಕಾರಣ ನಿಮ್ಮೆಲ್ಲ ನಾನಿವತ್ತು ಅಭಿನಂದಿಸಿ ಮತ್ತು ಅದಕ್ಕಿಂತ ಜಾಸ್ತಿ ಚಿಕ್ಕಮಗಳೂರಿನ ಜಿಲ್ಲೆಯ ಸರ್ವಧರ್ಮದ ಜನತೆಯನ್ನು ಕೂಡ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಬೇರೆ ಬೇರೆ ವ್ಯಾಪಾರಕ್ಕಂತ ಬಂದಿದ್ದಾರೆ, ಬೇರೆ ಬೇರೆ ಸಮಾಜ ವಹಿಸ್ಕೊಂಡು ಬಂದಿದ್ದಾರೆ. ಎಲ್ಲರೂ ನೀವು ಹೊರಗಿಂದ ಅವತ್ತಿನ ಕಾಲದಲ್ಲಿ ಬಂದಿದ್ರು ಕೂಡ ಎಲ್ಲರೂ ಕೂಡ ನಮ್ಮವರಂತ ಭಾವಿಸಿಕೊಂಡು ನಿಮ್ಮನ್ನು ಸ್ವೀಕರಿಸಿಕೊಂಡು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಿಮ್ಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ಇವತ್ತು ಎಲ್ಲ ಹಂತದಲ್ಲೂ ಕೂಡ ಬೆಳವಣಿಗೆ ಆಗಬೇಕಾದ್ರೆ ಅದು ಚಿಕ್ಕಮಗಳೂರಿನ ಎಲ್ಲ ಜಾತಿ ಧರ್ಮದ ವರ್ಗದಲ್ಲಿ ಕೊಟ್ಟಂತಹ ಸಹಕಾರ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ಕೊಳ್ಬೋದು. ಅದನ್ನು ಬಹುಶಃ ನಾವು ಯಾವಾಗಲೂ ನಾವು ತಲೆಯಲ್ಲಿ ಇಟ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇನ್ನೊಬ್ಬರ ಸಹಕಾರದಿಂದ, ಅವರ ಪ್ರೀತಿ ವಿಶ್ವಾಸದಿಂದ, ಅವರು ಕೊಟ್ಟಂಥ ಪ್ರೋತ್ಸಾಹದಿಂದ ಇವತ್ತು ನಮ್ಮ ಸಮುದಾಯ, ಇಲ್ಲಿ ಬೇರೆ ಸಮುದಾಯ ಚಿಕ್ಕಮಗಳೂರು ಅಂತ ಬೇರೆ ಜಿಲ್ಲೆಯಲ್ಲಿ ಬಹುಶಃ ಇವತ್ತು ತಲೆ ಎತ್ತಿ ಅತ್ಯಂತ ಸ್ವಾಭಿಮಾನ ಬದುಕು ಕಾಣುವಂಥ ಅವಕಾಶ ಆಗಿ ಈಗ ನೋಡಿ ಚಿಕ್ಕಮಗಳೂರು ಜಿಲ್ಲೆಯ ಮುಖ್ಯ ವಾಹಿನಿಯಲ್ಲೇ ಬಹುಶಃ ಈ ಸಮಾಜ ಇದೆ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಅದಕ್ಕೆ ಎಲ್ಲರಿಗೂ ದೊಡ್ಡ ಮಟ್ಟ ಇನ್ನಿತರ ಧರ್ಮದ ಆ ಕೊಡುಗೆ ನಾವು ಯಾವಾಗ ಮನದಲ್ಲಿ ಇಟ್ಟುಕೊಂಡು ಅವರನ್ನು ಯಾವಾಗಲೂ ಗೌರವಿಸಿಕೊಂಡು ನೀವು ಜೊತೆ ಸೇರುವಂಥ ವಿಚಾರ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವತ್ತು ಬಹುಶಃ ತಾವು ಇವತ್ತು ಬೇರೆ ಭಾಷೆ ದಿನಾಚರಣೆ ಹಮ್ಮಿಕೊಂಡಿದ್ದೇನೆ, ಬಹಳ ಅತ್ಯಂತ ಸಂತೋಷ. ಯಾಕಂತ ಹೇಳಿದರೆ ನಮ್ಮ ಭಾಷೆ ಅಥವಾ ಬೇರೆ ಭಾಷೆ ಇರಲಿ ಅದು ಅತ್ಯಂತ ಶಾಶ್ವತವಾಗಿ ನೆಲೆ ನಿಲ್ಲುವಂಥದ್ದು. ಈಗಿನ ನಾವು ಮಾತ್ರ ಅಲ್ಲ, ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ ಬೇರೆ ಬೇರೆ ಸಂಸ್ಕೃತಿಗೆ ಮಾರು ಹೋಗದ ರೀತಿಯಲ್ಲಿ ಬೇರೆ ಭಾಷೆ ಗಟ್ಟಿಯಾಗಿ ನಮ್ಮ ನೆಲದಲ್ಲಿ ಮತ್ತು ಮಕ್ಕಳ ವ್ಯಕ್ತಿತ್ವ ರೂಪಿಸಿಕೊಳ್ಬೇಕಾದ್ರೆ ಇಂಥ ಜನಜಾಗೃತಿ ಬಹಳ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಆ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲೇ ಹಲವಾರು ಕಡೆ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕಾಗಿ ನಾನು ಯಾವಾಗ ಹೇಳ್ತಾ ಇದ್ದೇನೆ, ಎಷ್ಟೇ ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ ಎಷ್ಟೇ ಪಾಶ್ಚಾತ್ಯ ಸಂಸ್ಕೃತಿ ಬಂದಿದೆ, ಆ ಸಂಸ್ಕೃತಿ ಬಂದಿದೆ, ಈ ಸಂಸ್ಕೃತಿ ಬಂದಿದೆ, ಇದು ತುಳು ಭಾಷೆ ಬರೀತದೆ, ನಮಗೆ ಲಿಪಿ ಇಲ್ಲ, ಬೇರೆ ಭಾಷೆ ಬರೀತದೆ, ಲಿಪಿ ಇಲ್ಲ ಅಂತ ಹೇಳಿದ್ರು ಕೂಡ ಇವತ್ತಿಗೂ ಕೂಡ ಬೇರೆ ಭಾಷೆಯನ್ನು ಮೆಟ್ಟಿ ಪಾಶ್ಚಾತ್ಯ ಭಾಷೆಗೆ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಇಂಥ ಕಾರ್ಯಕ್ರಮದಿಂದಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಂಥ ಭಾಷೆ ಯಾಕಂತ ಹೇಳಿದ್ರೆ ಇದು ಈಗ ನಮಗೆ ಮಾತ್ರ ಅಲ್ಲ, ಸಣ್ಣ ಸಣ್ಣ ಮಕ್ಕಳಿಗೆ ಮತ್ತು ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ವರ್ಗಾಯಿಸುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಇಟ್ಸ್ ಅ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್. ಆದರೆ ಇಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಟ್ಟು ಭಾಗವಹಿಸುವುದು ಮತ್ತು ನಿಮ್ಮ ಮನೆಯ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ಅದು ನಿಮಗೆ ಭವಿಷ್ಯದಲ್ಲಿ ಪ್ರಯೋಜನ ಆಗುವಂಥ ವಿಚಾರ ಇವತ್ತು ಯಾಕೆ ಅವರು ಬೇರೆ ಭಾಷೆ ಬಹಳಷ್ಟು ಅರ್ಥ ಮಾಡಿ ಬರ್ತಾರೆ. ಬಹುಶಃ ಅವರು ದೊಡ್ಡವರಾದಾಗ ನಿಮ್ಮ ಸ್ಥಾನದಲ್ಲಿ ಅವ್ರು ನಿಂತು ಅದನ್ನು ಮುಂದಕ್ಕೆ ತಗೊಂಡೋಗಿ ಮುಂದಿನ ಜನಾಂಗಕ್ಕೆ ಅದನ್ನು ವರ್ಗಾಯಿಸುವಂಥ ಕೆಲಸ ಮಾಡ್ತಾರೆ. ಆದ ಕಾರಣ ಈ ಬೇರೆ ಭಾಷೆ ಉಳಿಬೇಕಾದ್ರೆ, ಬೇರೆ ಭಾಷೆ ಅಂತ ಹೇಳಿ ಬರೀ ನಾವು ಮಾತಾಡೋದು ಭಾಷೆಯಲ್ಲಿ ಬೇರೆ ಭಾಷೆ ಮಾತ್ರ ಅಲ್ಲ, ಬೇರೆ ಭಾಷೆ ಅಂತ ಹೇಳಿದ್ರೆ ಬೇರೆಯ ಸಂಸ್ಕೃತಿಗಳೇನು, ಬೇರೆಗಳ ವ್ಯಾಪಾರದ ವಿಚಾರ ಏನು, ಅವರ ಪ್ರಾಮಾಣಿಕತೆ ಎಷ್ಟಿತ್ತು, ಅವರ ವಸ್ತ್ರದ ಬೇರೆಗಳ ಒಂದು ವಸ್ತ್ರದ ಯಾವ ರೀತಿ ಇರ್ತದೆ, ಬೇರೆಗಳ ಊಟೋಪಚಾರಕ್ಕೆ ಹೇಗಿರ್ತದೆ, ಬೇರೆಗಳ ಆಕಾರದ ಒಂದು ಪ್ರೀತಿ ನೋಡಿಕೊಳ್ಳುವಂಥದ್ದು ಅವರ ಆ ಒಂದು ಸೌಹಾರ್ದತೆಯ ಒಂದು ಸಂಕೇತ ಇದೆಲ್ಲ ಸೇರಿದ್ರೆ ಅದು ಬೇರೆ ಭಾಷೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬರೀ ಮಾತಾಡೋದು ಭಾಷೆ ಇದ್ದು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ಜವಾಬ್ದಾರಿ ಅದು ಈಗಿನ ನಿಮ್ಮ ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ಬೇರೆ ಒಕ್ಕೂಟಗಳು ಮಾತ್ರ ಆಗುದಿಲ್ಲ. ಬೇರೆ ಒಕ್ಕೂಟಗಳು ಮತ್ತು ಬೇರೆ ಅಕಾಡೆಮಿ ಮತ್ತು ಇಂಥ ಸಂಘ ಸಂಸ್ಥೆಗಳು ಅದನ್ನು ಆಚರಣೆ ಮಾಡುವಾಗ ನೀವು ಪ್ರತಿಯೊಬ್ಬ ಬೇರೆ ಮನೆಯವರು ಕೂಡ ಸಂಪೂರ್ಣ ಪ್ರೋತ್ಸಾಹ ಕೊಟ್ಟಾಗ ಅವರ ಏನು ಯೋಜನೆ ಇದೆಯಾ ಅದು 100ಕ್ಕೆ 100 ಅನುಷ್ಠಾನ ಆಗುವಂಥ ಕೆಲಸ ಆಗ್ತದೆ. ಅದಕ್ಕೆ ಬೇರೆ ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರ, ಪರಂಪರೆ ನಾವು ಉಳಿಸಿಕೊಂಡು ನಮಗೆ ಸಮಾಜದಲ್ಲಿ ಬೇರೆ ನಮಗೆ ಗೌರವ ಕೊಡೋದ ಪರಂಪರೆ ದೊಡ್ಡ ಮಟ್ಟ ವಾತಾವರಣ ಬರಬೇಕಾದ್ರೆ ಪ್ರತಿಯೊಂದು ಮನೆಯವರು ಕೂಡ ಅದಕ್ಕೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಆ ಮಕ್ಕಳಿಗೆ ಆ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲಸ ಇವತ್ತು ಆಗ್ಬೇಕನ್ನ ಹೇಳಲಿಕ್ಕೆ ನಾನು ಬಯಸಿ ಆ ಎಲ್ಲ ಕೆಲಸಗಳು ಕೂಡ ಚಿಕ್ಕಮಗಳೂರು ಆಗ್ತಿದ್ದು ಅತ್ಯಂತ ಸಂತೋಷ ಅಂತಂದು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಮಗೆ ಫಸ್ಟ್ 1994-95 ಮಂಗಳೂರಿನಲ್ಲಿ ಬ್ಯಾರಿ ವೆಲ್ಫೇರ್ ಅಸೋಸಿಯೇಷನ್ ಅಂತ ಫಸ್ಟ್ ಪ್ರಾರಂಭ ಆಯಿತು. ಆವಾಗ ನಾನು ಸ್ಟೂಡೆಂಟ್ ಆಗಿದ್ದೆ. ರಾಜ್ಯದಲ್ಲಿ ಮಂಗಳೂರಲ್ಲಿ ನಮ್ಮ ಸೌದೆ ಹಾಲಲ್ಲಿ ಮೀಟಿಂಗ್ ಆಯಿತು. ಆವಾಗ ನನ್ನನ್ನು ಕೂಡ ಸೆಕ್ರೆಟರಿ ಮಾಡಿದ್ದೆ. ಇದರಲ್ಲಿ ಆವಾಗ ಸ್ಟೂಡೆಂಟ್ ಆಗಿದ್ರು ಕೂಡ ಇದಕ್ಕೆ ನನ್ನ ಸೆಕ್ರೆಟರಿ ಆಗಿನ ಕಾಲದಲ್ಲಿ. ಅದಾಗ ನಾವು ಮೊಹಮ್ಮದ್ ಅಲಿ ಇವರೆಲ್ಲ ಅವತ್ತು ನಾನು ಬಹುಶಃ ನನಗೆ ಸರಿಯಾಗಿ ಈ ಧೈರ್ಯವಾಗಿ ಮಾತಾಡಲಿಕ್ಕೆ ಇವರ ಬ್ಯಾರಿಗಳ ಮೀಟಿಂಗ್ ಒಂದು ಕಾರಣ. ಯಾಕಂದ್ರೆ ಈಗೆಲ್ಲ ಸಾಹಿತಿಗಳು ನಾನೊಬ್ಬ ಬಿಟ್ಟು ಅವತ್ತು ಇದರಲ್ಲಿ
ಎಲ್ಲ ಮಾತಾಡಿ ನೀನು ಧನ್ಯವಾದ ಸಲ್ಲಿಸ ಅಂತ ಹೇಳಿದ್ರು. ನನಗೆ ಕರೆಕ್ಟ್ ಮಾತಾಡ್ಲಿಕ್ಕೆ ಕೂಡ ಅವತ್ತು ಪೂಜೆದಾಗುವಂತ ಪರಿಸ್ಥಿತಿ ಇತ್ತು ರಾಯಚೂರಲ್ಲಿ. ಅದ ನಂತರ ಅಭ್ಯಾಸ ಆಗುವಂತ ವಿಚಾರ ಇವತ್ತು ಆಯ್ತು. ನಾನು ಯಾಕೆ ಹೇಳ್ತೇನೆ, ಎಲ್ಲ ಯುವಕರಿದ್ದೀವಿ, ನಿಮಗೆ ಮಾತಾಡ್ಲಿಕ್ಕೆ ಯಾರಿಗೆ ಮುಜುಗರ ಆಗುದಿದ್ದಲ್ಲಿ ದಯವಿಟ್ಟು ಈ ಬ್ಯಾರಿಗಳ ಜೊತೆ ಸೇರಿ ನೀವು ಕರೆಕ್ಟಾಗಿ ಮಾತಾಡ್ಲಿಕ್ಕೆ ಕಲ್ತೀರಿ, ನನ್ನಾಗಿ ದೊಡ್ಡ ಜನ ಆಗ್ತೀರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದು ನನ್ನ ಅನುಭವದ ಹೇಳಲಿಕ್ಕೆ ಇಚ್ಛೆ. ಎಲ್ಲ ಸಮುದಾಯದ ಸಾಥನ್ನು ಪಡೆದುಕೊಂಡು ನಾವು ಬಹುಶಃ ಅತ್ಯಂತ ಯಶಸ್ವಿಯಾಗಿ ನಮ್ಮ ಮಕ್ಕಳಿಗೆ ಉತ್ತಮವಾದ ವಾತಾವರಣ ನೀಡುವ ಜವಾಬ್ದಾರಿ ಅದು ನಮ್ಮ ನಿಮ್ಮ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ಯಾವಾಗ ನಾನು ಹೇಳ್ತಾ ಇರ್ತೇನೆ, ನಿಮಗೂ ಕೂಡ ಹೇಳುತ್ತಿಷ್ಟೇ, ಒಂದು ಭಾಷೆ ಬೆಳಕಬೇಕಾದ್ರೆ ಇನ್ನೊಂದು ಭಾಷೆಯನ್ನು ಗೌರವಿಸಿ ಅದನ್ನು ಕಲಿತರೆ ಮಾತ್ರ ನಮ್ಮ ಭಾಷೆ ಬೆಳಕ ಹೊರತು ಇನ್ನೊಂದು ಭಾಷೆ ದ್ವೇಷಿಸಿದರೆ ನಮ್ಮ ಭಾಷೆ ಬೆಳಗುವುದಿಲ್ಲ. ನಮ್ಮ ಭಾಷೆ ಬೆಳಗಬೇಕಾದ್ರೆ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಬೇರೆ ಭಾಷೆಯನ್ನು ಕಲಿಬೇಕು, ಮಕ್ಕಳಿಗೆ ಕಲಿಕೆ ಪ್ರೋತ್ಸಾಹ ಕೊಡಬೇಕು ಮತ್ತು ಬೇರೆ ಭಾಷೆಗೆ ಗೌರವ ಕೊಡಬೇಕು, ಬೇರೆ ಭಾಷೆಯ ಸಂಸ್ಕೃತಿ ನಾವು ಅರ್ಥ ಮಾಡಿಕೊಳ್ಬೇಕು. ಆವಾಗ ಮಾತ್ರ ನಮ್ಮ ಭಾಷೆ ಕೂಡ ಬೆಳಗಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ, ಹೆಚ್ಚೆಚ್ಚು ಬೆಳೆಯುವಂತ ಅವಕಾಶ ಕೂಡ ಇವತ್ತು ಆಗ್ತದೆ. ಯಾರದ್ದು ಬೈದರೆ ನಿಮಗೆ ಮತ್ತೆ ಬೈಲಿಕ್ಕೆ ಕಷ್ಟ ಅಂತ ಸಣ್ಣ ಮಗುವಿಗೆ ಬೈರಿ, ಆ ಮಗುವಿನ ಹಿಂದೆ ಬೈಯುವಂತ ಶಕ್ತಿ ಇದೆ. ಯಾರದು ಬೈದಾಗ ಅವನ ಬೆನ್ನು ತಟ್ಟಿ ಅಲ್ಲೊಂದಲ್ಲ ದೇವರು ಇನ್ನೊಂದು ಒಳ್ಳೆಯ ಬುದ್ಧಿ ಕೊಡಲಿ ನೀವು ಮುಂದೆ ಹೋಗ್ತಿರಲ್ಲ, ಅದು ನಿಜವಾದ ವ್ಯಕ್ತಿತ್ವ. ಆ ವ್ಯಕ್ತಿತ್ವ ನಮ್ಮ ವಿದ್ಯಾರ್ಥಿಗಳು ಬರುವಂತ ಅವಕಾಶ ಕೊಡೋದು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಭಾವಿಸ್ತೇನೆ. ಅದು ನಮ್ಗೆ ಅತಿ ಅಗತ್ಯ. ತಾಳ್ಮೆ ಇರುವಂತ ವಿಚಾರ ಮಾಡಿ, ತಾಳ್ಮೆ ಯಾರಿದೆ ಅವನ ಮಾತು ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಆದ ಕಾರಣ ಎಲ್ಲ ಇವತ್ತು ತಾಳ್ಮೆಗೆ ಮಹತ್ವ ಕೊಟ್ಟು ಎಷ್ಟೇ ಕಷ್ಟ ಆದರೂ ಕೂಡ ನಾವು ನಮ್ಮ ವಿಚಾರ ಇರ್ಬೇಕು. ನನಗೆ ಎಷ್ಟೇ ವಿಚಾರಗಳಿವೆ ಅವತ್ತು ತಾಳ್ಮೆ ವಹಿಸಿಕೊಂಡು ಬಂದ ಕಾರಣ ಇವತ್ತು ನಾವು ಈ ಹಂತಕ್ಕೆ ಮುಟ್ಟುವಂತ ನಾನು ವಿಚಾರ ಹೇಳಿದ್ದು ನಮ್ಮ ಕಾಲೇಜು ಸಮಯದಿಂದ ಪ್ರಾರಂಭ ಆಗಿ ಕಳೆತನಕ ಕೂಡ ಆದಂತ ಹಲವಾರು ಘಟನೆಗಳು ಇವತ್ತಿದೆ. ತಾಳ್ಮೆ ವಹಿಸಿದ ಕಾರಣ ಇವತ್ತು ನಾವು ವಿಚಾರ ಇವತ್ತು ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗಿದೆ. ಸನ್ಮಾನ ಆಗಿದ್ರು ಚಿಕ್ಕಮಗಳೂರಿನ ಬ್ಯಾರಿ ಒಬ್ಬರು ಈಗ ಸನ್ಮಾನ ಅಲ್ಲಾಹು ಅಕ್ಬರ್ ಅಲ್ಲಾಹು ಲಾ ಇಲಾಹ ಇಲ್ಲಲ್ಲಾಹ್. ಸೊ ನಾನು ಲೋಕಲ್ ಎಮ್ಎಲ್ಎ ತಮ್ಮಯ್ಯ ಸರ್ ಅಯಲಿಗೆ ಒಂದು ಸನ್ಮಾನ ಉಂಟು, ಇದಕ್ಕೆ ಹೋയിട്ട് ಸನ್ಮಾನ ನೋಡ್ಕೊಂಡು ಅದಾಯ್ತು. ಕರ್ನಾಟಕ ಸಾಹಿತ್ಯ ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ಬಿಎಚ್ ಉಮ್ಮರ್ ಅಯ್ಯನಿಗೆ ಸನ್ಮಾನ ಆಗುವುದು. ಅದು ಮೂಡಿಗೆರೆ ತಾಲೂಕು ಬ್ಯಾರಿ ಸನ್ಮಾನವನ್ನು ಮಾಡಲಿದ್ದಾರೆ. ಆನಂತರ ನೋಡಿ, ನಿಜವಾದ ದೇಶಭಕ್ತರು ಯಾರಂತ ಹೇಳಿದರೆ, ಒಂದು ನಿಜವಾದ ದೇಶ ಪ್ರೇಮಿಗಳು ಯಾರಂತ ಹೇಳಿದರೆ, ನಾವು ಸಮಾಜಕ್ಕೆ ಮತ್ತು ದೇಶಕ್ಕೆ ಪೂರಕವಾಗಿ ಮಾತಾಡುವವರೇ ನಿಜವಾದ ದೇಶಭಕ್ತರು. ಇವತ್ತು ಮೈಕ್ ತೆಗೆದು ಯಾರಾದರೂ ಬೈದರೆ ಮತ್ತು ಸಾಮಾಜಿಕ ಜಾಲದಲ್ಲಿ ಸಮಾಜ ವಿಭಾಗ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಅವ್ರು ನಿಜವಾದ ದೇಶದ್ರೋಹಿಗಳ ಹೇಳಲಿಕ್ಕೆ ಬಯಸ್ತೇನೆ. ಅದು ನಾವೆಲ್ಲರೂ ಕೂಡ ದೇಶ ಪ್ರೇಮಿಗಳಾಗಬೇಕು. ಈ ಸಮಾಜನ ಕಟ್ಟಲಿಕ್ಕೆ ನಮ್ಮ ಪ್ರಯತ್ನ ಆಗಬೇಕು, ಸಮಾಜನ ಒಳಿಲಿಕ್ಕೆ ಯಾರು ಕೂಡ ಆಲೋಚನೆ ಮಾಡಬಾರ್ದು. ನಾವು ಸಮಾಜದಲ್ಲಿ ಸಮಸ್ಯೆ ಬಗೆಹರಿಸುವ ಒಂದು ವ್ಯಕ್ತಿತ್ವ ಆಗಬೇಕು ಹೊರತು ನಾವು ಸಮಾಜದಲ್ಲಿ ಸಮಸ್ಯೆಯನ್ನು ಸೃಷ್ಟಿಸುವವರು ಆಗಬಾರ್ದು. ಅದಕ್ಕಾಗಿ ಈ ದೇಶದ ಪ್ರತಿಯೊಬ್ಬರು ಕೂಡ ತಾವು ಆಡೋ ಮಾತು ಮಾಡುವ ಕೆಲಸ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಯಾರು ಟೈಪ್ ಮಾಡ್ತಾರೆ ಅವನು ಟೈಪ್ ಮಾಡೋ ಮುಂಚೆ ಆತ್ಮಾವಲೋಕನ ಮಾಡಬೇಕು. ನಾನು ಈ ದೇಶಕ್ಕೆ ಕೊಡುಗೆ ಕೊಡ್ತೇನೆ, ಆ ದೇಶಕ್ಕೆ ದ್ರೋಹ ಮಾಡ್ತೇನೆ ಅಂತ ಹೇಳಿ ಆತ್ಮಾವಲೋಕನ ಮಾಡ್ಕೊಳ್ಬೇಕಂತ ಹೇಳಿಕೊಂಡು ನಾವು ಸಮಾಜನ ಕಟ್ಟುವ ಕೆಲಸ ಮಾಡುವ. ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ತಗೊಂಡು ಜವಾಬ್ದಾರಿ ಹಮ್ಮಿಕೊಳ್ಳು ಅಂತ ಹೇಳಿ ನಾನು ಎಲ್ಲರಿಗೂ ಶುಭಾಶಯ.